ಎಲ್ರಿಗೂ ನಮಸ್ಕಾರ. ಅಕ್ಷಯ್ ಅಂತ ನನ್ನ ಹೆಸರು. ಇವತ್ತು ನಾನು ಡಿಸೈನ್ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಫಸ್ಟ್ ಡಿಸೈನು ಟ್ಯಾಟಿಂಗ್ನಲ್ಲಿ ಇವತ್ತಿಂದ ಸ್ಟಾರ್ಟ್ ಮಾಡ್ತಾ ಇರೋದು. ಪ್ರೀವಿಯಸ್ ವೀಡಿಯೋಸಲ್ಲಿ ಬೇಸಿಕ್ ಮತ್ತು ಏನೇನು ಬೇಕು ಮೆಟೀರಿಯಲ್ಸ್ ಬೇಕು ಅಂತ ಹೇಳಿದ್ದೀನಿ. ನೋಡಿಲ್ಲ ಅಂದರೆ ಪ್ಲೀಸ್ ಚೆಕ್ ಮಾಡಿ. ಹಾಗೆ ಇವತ್ತು ಮಾಡ್ತಿರೋ ಡಿಸೈನ್ಗೆ ಬೇಕಾಗಿರೋದು ಕೋನ್ ಥ್ರೆಡ್, ಶಟಲ್. ನಾನು ಇವಾಗಲೇ ದಾರನ ವೈಂಡ್ ಮಾಡೋ ಇಟ್ಕೊಂಡಿದ್ದೀನಿ. ನಿಮ್ಮ ಹತ್ರ ಕೋನ್ ಥ್ರೆಡ್ ಇಲ್ಲ ಅಂತಂದರೆ, ನೀವು ಡಬಲ್ ಕಲರ್ ಮಾಡ್ತಿದ್ದೀರಿ ಅಂತ ಅಂದರೆ ನೀವು ಬೇರೆ ಕಲರು ಯೂಸ್ ಮಾಡ್ಬೋದು. ನಾನಿಲ್ಲಿ 2 ಯೂಸ್ ಮಾಡ್ತಾ ಇದ್ದೀನಿ. ನೀವು 2 ಶಟಲ್ ಯೂಸ್ ಮಾಡ್ಬೋದು, ಇಲ್ಲ 1 ಶಟಲ್, ಇಲ್ಲ 1 ಕೋನ್ ಥ್ರೆಡ್ ಕೂಡ ಯೂಸ್ ಮಾಡ್ಬೋದು. ನೋ ಇಶ್ಯೂಸ್. ಏನಾದರೂ 2 ಆದರೂ ನಡೆಯುತ್ತೆ. ಹಾಗೆ ಕ್ರೋಶೆ ನೀಡಲ್ ಕೂಡ ಬೇಕಾಗುತ್ತೆ. ನಾನಿವತ್ತು ಕೋನ್ ಥ್ರೆಡ್ ಮತ್ತು ಶಟಲ್ ಹೇಗೆ ಮಾಡೋದು ಅಂತ ನಾನು ನಿಮಗೆ ಹೇಳ್ಕೊಡ್ತೀನಿ. ಫಸ್ಟು ಶಟಲ್ ದಾರನ ತೊಗೋಬೇಕು. ಹಾಗೆ ಕೋನ್ ಥ್ರೆಡ್ ದಾರ ಕೂಡ ತೊಗೊಂಡು ಗಂಟು ಹಾಕ್ಕೋಬೇಕು. ನೋಡಿ, ಇದೇ ರೀತಿ 1 ಗಂಟೆ ಹಾಕಿದ್ರು ಸಾಕು. ಆಮೇಲೆ ಹೇಗೂ ಗ್ಲೂ ಹಾಕಿ ನಾವು ಪೇಸ್ಟ್ ಮಾಡೇ ಮಾಡ್ತೀವಿ. ಸೊ ಒಂದೇ ಹಾಕಿರಿ. ಈಗ ಶಟಲಿಂದ ವರ್ಕ್ ಸ್ಟಾರ್ಟ್ ಮಾಡೋಣ. ಆ್ಯಸ್ ಯೂಶುವಲ್ ನಾವು ಬೇಸಿಕ್ ನಾಟ್ ಹೇಗೆ ಹಾಕ್ತೀವಿ ನೋಡಿ, ಆ ಗಂಟು ಮೇಲೆ ದಾರ ಗಂಟಿರುತ್ತಲ್ಲ, ಗಂಟು ಮೇಲಿನ ದಾರ ತೊಗೊಂಡು ಒಂದು ಹೀಗೆ ವೈಂಡ್ ಮಾಡ್ಕೊಳ್ಳೋಣ ಎಡಗೈಗೆ. ಓಕೆ, ಎಡಗೈಯಿಂದ ವೈಂಡ್ ಮಾಡಿಕೊಂಡು ಡಬಲ್ ನಾಟ್ಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡೋಣ. ನೋಡಿ, ಇವಾಗ ನಾಟ್ ನಾನು ಯಾವ ಪ್ಲೇಸಿಗೆ ಹಾಕ್ತಿದ್ದೀನಿ ಅಂತ. ಈ ಗಂಟಿದೆ ಅಲ್ಲ, ಗಂಟು ಪಕ್ಕಕ್ಕೆ ಬರಬೇಕು ವಿತೌಟ್ ಗ್ಯಾಪ್ ಇರಲಾರ್ದಂಗೆ ಬಂದರೆ ಅದು ನಿಮ್ಗೆ ಚೆನ್ನಾಗಿ ಬರುತ್ತೆ. ಇಲ್ಲಾಂದರೆ ಅದು ಲೂಸಾಗಿ ಕಾಣೋಕ್ಕೆ ಸ್ಟಾರ್ಟ್ ಆಗಿಬಿಡುತ್ತೆ ಡಿಸೈನ್ ಆಮೇಲೆ. ಸೊ ನೀವು ಇದನ್ನು ಮಾತ್ರ ಗಮನದಲ್ಲಿ ಇಟ್ಕೊಳ್ಳಿ. ಗಂಟಿನ ಪಕ್ಕಕ್ಕೆ ಬರಬೇಕು ನಾಟ್. ನಾನು 5 ಡಬಲ್ ನಾಟ್ ಮಾಡ್ಕೋತೀನಿ. ನಾನು ಹೋದ್ಸಲ ಹೇಗೆ ಡಬಲ್ ನಾಟ್ ಮಾಡೋದು ತೋರಿಸಿದ್ದೆ ನೋಡಿ, ಅದೇ ಮೆಥಡಿಂದನೇ ನಾನು ಮಾಡೋದು. ನಾನು ಕಾಮನಾಗಿ ಅದೇ ಮೆಥಡಿಂದನೇ ಮಾಡ್ತೀನಿ. ಬೇರೆಯವರೆಲ್ಲ ಬೇರೆ ಇದ್ರಲ್ಲಿ ಮಾಡ್ತಾರೆ, ಇಲ್ಲ ಅಂತ ಹೇಳಲ್ಲ. ಬಟ್ ನನಗೆ ಕಂಫರ್ಟಬಲ್ ಅನಿಸುತ್ತೆ. ಸೊ ನಾನು ಅದಕ್ಕೆ ಇದನ್ನೇ ಮಾಡ್ತೀನಿ. ನೋಡಿ, ನಾನು 5 ಡಬಲ್ ನಾಟ್ಸ್ ಆದಮೇಲೆ ಈಗ ಪಿಕೆಟ್ ಮಾಡ್ಕೊತೀನಿ. ನೋಡಿ, ಪಕ್ಕಕ್ಕೆ ಎಷ್ಟು ಫಿಟ್ಟಾಗಿ ಬಂದಿದೆ ಅಂತ. ಫಿಟ್ಟಾಗೇ ಬರಬೇಕು ನಾಟ್ಸ್. ಲೂಸ್ ಮಾತ್ರ ಅಪ್ಪಿತಪ್ಪಿನೂ ಮಾಡ್ಕೊಳಕ್ಕೆ ಹೋಗಬೇಡಿ, ಅದು ಕೆಟ್ಟದಾಗಿ ಕಾಣುತ್ತೆ ಆಮೇಲೆ ಡಿಸೈನ್ ಮಾಡಬೇಕಾದ್ರೆ. ನೋಡಿ, ನಾನು ಪಿಕಾಟ್ ಹೀಗೆ ಮಾಡ್ತಾ ಇದ್ದೀನಿ. ಇನ್ನೊಂದು ವಿಷಯ ಇಲ್ಲಿ ನೋಡಿ, ನಾನು ಪಿಕೆಟ್ ಜಾರ್ ಹೋಗ್ಬಿಡ್ತು ಕೆಳಗೆ. ಸೊ ನಾನೇನು ಮಾಡ್ತಿದ್ದೀನಿ ಅಂದರೆ, ಕ್ರೋಶೆ ನೀಡಲ್ ಅವ್ರ ಟ್ಯಾಟಿಂಗಿನ ಮುಂದಿನ ಭಾಗ ಇರುತ್ತಲ್ಲ ಚೂಪಾಗಿ, ಅದನ್ನು ಯೂಸ್ ಮಾಡಿಕೊಂಡು ಸ್ವಲ್ಪ ಅದನ್ನ ಮೇಲೆ ಎತ್ಕೊಂಡು ಮತ್ತೆ ಡಿಸ್ಟೆನ್ಸ್ನ ಮೇಂಟೈನ್ ಮಾಡಿ ಪಿಕಾಟ್ ಮಾಡ್ತೀನಿ. ಇನ್ನೊಂದು, ಪಿಕಾಟ್ ಅಂದರೆ ಸ್ಟಾರ್ಟ್ ಮಾಡಬೇಕಾದ್ರೆ ನಾಟ್ ಹಾಕ್ತೀವಲ್ಲ, ಫಸ್ಟ್ ನಾಟ್, ಆವಾಗ ಅದು ನಾಟ್ ಮೇಲೆ ಕೈ ಇಟ್ಕೊಳ್ಳಿ. ಸೊ ದಟ್ ನಿಮಗೆ ಗ್ರಿಪ್ ಸಿಗುತ್ತೆ, ಇಲ್ಲ ಜಾರ್ ಹೋಗ್ಬಿಡುತ್ತೆ ಕೆಳಗೆ ಅದು ನಾಟ್. ಇವಾಗ ಮತ್ತೆ 5 ಡಬಲ್ ನಾಟ್ಸ್ ಮಾಡ್ಕೋತೀನಿ ನಾನು. ನೋಡಿ, ನಾಟ್ಸ್ ಮಾಡಾಗಿದೆ 5 ಡಬಲ್ ನಾಟ್ಸ್. ಫೈವ್ ಡಬಲ್ ನಾಟ್, 1 ಪಿಕೆಟ್, 5 ಡಬಲ್ ನಾಟ್. ಇದೇ ರೀತಿ ನಾನು ಇನ್ನೂ 2 5 ಡಬಲ್ ನಾಟ್ಸ್ದು ಬ್ಲಾಕ್ ಮಾಡ್ಕೋತೀನಿ. ಹಾಗೆ ಇನ್ನೂ 2 ಪಿಕೆಟ್ನ ಆ್ಯಡ್ ಮಾಡ್ತೀನಿ. ನೋಡಿ, ಇವಾಗ ನೋಡ್ತಿರ್ಬೋದು ನೀವು, 5 ಡಬಲ್ ನಾಟ್ಸ್ದು ಆಗಿದೆ. ಹಾಗೆ ಇದು ಮಾಡ್ಕೋಬೇಕು. ಇನ್ನೊಂದು ನೋಡ್ಕೊಳ್ಳಿ, ನಾನೀಗ ದಾರದ ಮೇಲೆ ಸ್ವಲ್ಪ ಕಮ್ಮಿ ಆಗಿದೆ. ಸೊ ಕೆಳಗಿನ ದಾರ ಇದೆ ಅಲ್ಲ, ಅದನ್ನು ಸ್ವಲ್ಪ ಎಳ್ಕೊಂಡ್ರೆ ಅದು ದೊಡ್ಡದಾಗುತ್ತೆ ಗ್ಯಾಪ್. ಹಾಗೆ ಆ ಶಟಲ್ ದಾರ ಎಳ್ಕೊಂಡ್ರೆ ಸ್ವಲ್ಪ ಟೈಟ್ ಆಗುತ್ತೆ. ಈ 2 ದಾರ ಈಸಿಯಾಗಿ ಮೂವ್ ಆಗ್ತಾ ಇದೆ ಅಂತಂದರೆ ಅದು ನಾವು ಮಾಡಿರೋ ವರ್ಕ್ ಕರೆಕ್ಟಾಗಿದೆ ಅಂತ ಅರ್ಥ. ನಾನು 5 ಡಬಲ್ ನಾಟ್ಸ್ನ 4 ಸಲ ಹಾಕಿದ್ದೀನಿ. ಹಾಗೆ ಇದು ಪಿಕಾಟ್ಸ್ನ 3 ಸಲ ಮಾಡ್ಕೊಂಡಿದ್ದೀನಿ. ಇನ್ನೊಂದು ಸಲ ತೋರಿಸಿದೆ ನಿಮಗೆ ಅದು ಲೂಸ್ ಮತ್ತು ಹೇಗೆ ಟೈಟ್ ಮಾಡ್ಕೋಬೇಕು ಅಂತ. ಇದೇ ರೀತಿಯೇ ನೀವು ಮಾಡ್ಕೊಳ್ಳಿ. 3 ಸಲ ಪಿಕಾಟ್ ಆಗಿದೆ, 4 ಸಲ 5 ಡಬಲ್ ನಾಟ್ಸ್ ಆಗಿದೆ. ಈಗ ಶಟಲ್ ಥ್ರೆಡ್ ಇದೆ ಅಲ್ಲ, ಶಟಲ್ ಥ್ರೆಡ್ನ ಎಳ್ಕೋಬೇಕು. ಈಗ ಎಳ್ಕೊಂಡ್ಮೇಲೆ ನೋಡಿ, ನಮ್ದು ಇದು ಫಸ್ಟ್ ಲೂಪ್ ಆಯಿತು. ಇವಾಗ ಇದನ್ನು ರಿವರ್ಸ್ ಮಾಡ್ಕೊಳ್ಳೋಣ. ರಿವರ್ಸ್ ಮಾಡಿಕೊಂಡು ಕೋನ್ ಥ್ರೆಡ್ ಇದೆ ಅಲ್ಲ, ಅದನ್ನು ನಮ್ಮ ತೋಳ್ಬೆರಳಿಗೆ ಸುತ್ಕೋಬೇಕು. ನಾನು ತೋಳ್ಬೆರಳಿಗೆ ಎದಕ್ಕೆ ಸುತ್ಕೊಳಕ್ಕೆ ಹೇಳ್ತಾ ಇದ್ದೀನಿ ಅಂದರೆ, ಕುಚ್ಚು ಮಾಡೋರಿಗೆ ಅದು ಅಭ್ಯಾಸ ಇದ್ದೇ ಇರುತ್ತಾ.
ಅಡ್ಜಸ್ಟ್ ಮಾಡ್ಕೊಳೋದು ಅಭ್ಯಾಸ ಇದ್ದೇ ಇರುತ್ತಾ. ಸೊ ಅದಕ್ಕೆ ನೀವು ಅದನ್ನು ಆ ಮೆಥಡ್ ಫಾಲೋ ಮಾಡ್ತೀನಿ. ನಿಮಗೆ ಬೇಕಂದರೆ ಇನ್ನೊಂದು ಮೆಥಡ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ತೋರಿಸ್ತೀನಿ. ಈ ಶಟಲ್ ಥ್ರೆಡ್ ಇದೆಯಲ್ಲ, ಅದನ್ನು ಜಾಸ್ತಿ ಬಿಟ್ಕೊಳ್ಳೋ ಅವಶ್ಯಕತೆ ಇಲ್ಲ. ಎಷ್ಟಿದೆಯೋ ಅದು ಸ್ವಲ್ಪ ಕಮ್ಮಿ ಮಾಡ್ಕೊಳ್ಳಿ. ಒಂದು 10 to 12 ಸೆಂಟಿಮೀಟರ್ಸ್ ಬಿಟ್ಟರು ಏನು ಇಶ್ಯೂ ಇಲ್ಲ, ಅಷ್ಟೇ ಸಾಕು ಶಟಲ್ ಥ್ರೆಡ್. ನೀವು ದಾರ ಹಾಕಬೇಕಾದ್ರೆ ಗಂಟು ಹಾಕೋ ಚಾನ್ಸಸ್ ಇರುತ್ತೆ ನೋಡಿ. ಇವಾಗ ಮತ್ತದು ಲೂಪಿಂದು ಈ ಕಡೆ ಎಂಡಿಗೆ ಬರಬೇಕು ನೋಡಿ. ಎಂಡಿಗೆ ಬಂದಿದೆ ನಂದು ಡಬಲ್ ನಾಟ್ಸ್. ಮತ್ತೆ ನಾನು 5 ಡಬಲ್ ನಾಟ್ಸ್ ಹಾಕ್ತೀನಿ. ನಿಮಗೆ ತೋರಿಸಿದ್ನಲ್ಲ, ನಾನು ಅದೇ ಮೆಥಡೇ ಫಾಲೋ ಮಾಡ್ತಿರೋದು. ನಾನು ಇದರಲ್ಲಿ ಏನು ಟ್ರಿಕ್ ಯೂಸ್ ಮಾಡ್ತಾ ಇಲ್ಲ. ಹುಷಾರಾಗಿ ಮಾಡ್ಕೊಳ್ಳಿ, ಟ್ಯಾಟಿಂಗ್ ಸ್ವಲ್ಪ ಕೈ ಹಿಡಿಯುತ್ತೆ ಕೆಲಸ, ಬಟ್ ವರ್ತ್ ಇದೆ ಇದು. ಅಂದರೆ ನಾವು ಕ್ರೋಶೆ ಮತ್ತು ಟೇಬಲ್ ಡಿಸೈನ್ಸ್ ಮಾಡ್ತೀವಲ್ಲ, ಅದಕ್ಕೆ ಕಂಪೇರ್ ಮಾಡಿದರೆ ಸ್ವಲ್ಪ ದುಡ್ಡು ಜಾಸ್ತಿನೇ ಸಿಗುತ್ತೆ. ಇದರಲ್ಲಿ 5 ಡಬಲ್ ನಾಟ್ಸ್ ಆಗಿದೆ. ಇವಾಗ ಮತ್ತೆ ಒಂದು ಪಿಕೋಟು ಮತ್ತು 5 ಡಬಲ್ ನಾಟ್ಸ್ ಮಾಡ್ಕೊಂಡಿದ್ದೀನಿ, ನೋಡ್ತಿರ್ಬೋದು ನೀವು. 5 ಡಬಲ್ ನಾಟು, 1 ಪಿಕೆಟ್, 5 ಡಬಲ್ ನಾಟ್ ಆಗಿದೆ. ಇವಾಗ ಇದಾದಮೇಲೆ ಮತ್ತೆ ರಿವರ್ಸ್ ಮಾಡ್ಕೋತೀನಿ ನಾನು. ರಿವರ್ಸ್ ಮಾಡಿಕೊಂಡು ಇವಾಗ ಕೋನ್ ಥ್ರೆಡ್ನ ಕೆಳಗೆ ಬಿಟ್ಬಿಡಿ, ಆ ದಾರನ ಹಿಡ್ಕೋಬೇಡಿ. ಇವಾಗ ಅದರದ್ದೇನು ಯೂಸ್ ಇಲ್ಲ ಸದ್ಯಕ್ಕೆ. ಇವಾಗ ಶಟಲ್ ಥ್ರೆಡ್ಡಿಂದ ಮತ್ತೆ ಒಂದು ಲೂಪ್ ಮಾಡ್ಕೊಳ್ಳೋಣ. ಅದೇ ಲೆಫ್ಟ್ ಹ್ಯಾಂಡಿಗೆ ಒಂದು ಮಾಡಿ ಮತ್ತೆ 5 ಡಬಲ್ ನಾಟ್ಸ್ ಮಾಡ್ಕೋತೀನಿ. ಈ ಡಬಲ್ ನಾಟ್ಸ್ ಕೂಡ ಆ ಕೆಳಗೆ ಮಾಡಿರ್ತೀವಲ್ಲ ಲೂಪ್, ಅದಕ್ಕೆ ಅಟ್ಯಾಚ್ ಆಗಿ ಬರಬೇಕು, ಅಂದರೆ ಹತ್ತಿರಕ್ಕೆ ಬರಬೇಕು. ಏನೂ ಗ್ಯಾಪ್ ಕೊಡಬೇಡಿ. ಟ್ಯಾಟಿಂಗಲ್ಲಿ ಗ್ಯಾಪ್ ಕೊಡೋದಂತೂ ನೀವು ಯೋಚನೆ ಮಾಡೋಕ್ಕೂ ಹೋಗಬೇಡ್ರಿ, ಬಿಕಾಸ್ ಅದು ಕೆಲಸನ ತುಂಬ ಸಲೀಸಾಗಿ ಕೆಡಿಸ್ಬಿಡುತ್ತೆ. ನಾನು ಮತ್ತೆ 5 ಡಬಲ್ ನಾಟ್ಸ್ ಮಾಡ್ಕೋತೀನಿ. 5 ಡಬಲ್ ನಾಟ್ಸ್ ಆದಮೇಲೆ ಪಿಕೆಟ್ ಮಾಡಬೇಡಿ. 5 ಡಬಲ್ ನಾಟ್ಸ್ ಆದಮೇಲೆ ಮತ್ತೆ ನಾವು ಜಾಯ್ನಿಂಗ್ ಮಾಡಬೇಕು ಫಸ್ಟ್ ಲೂಪ್ಗೆ. ನಾನು ನಿಮ್ಗೆ ತೋರಿಸ್ತೀನಿ ಹೇಗೆ ಮಾಡೋದು ಅಂತ. ಅದಕ್ಕೆ ನೀವು ಕ್ರೋಶೆ ನೀಡಲ್ ಯೂಸ್ ಮಾಡ್ತೀವಿ. ಫೈವ್ ಡಬಲ್ ನಾಟ್ಸ್ ಆಗಿದೆ. ಇವಾಗ ನಾನು ಕ್ರೋಶೆ ನೀಡಲ್ ತೊಗೊಂಡು ಫಸ್ಟ್ ಲೂಪಿಂದು ಥರ್ಡ್ ಪಿಕೆಟ್, ಓಕೆ, ಥರ್ಡ್ 1 2 ಆ್ಯಂಡ್ 3, ಇದು ಥರ್ಡ್ ಇದೆ. ಮೇಲಿಂದ ಹಾಕಬೇಕು ಕ್ರೋಶೆ ನೀಡಲ್. ಮೇಲಿಂದ ಹಾಕಿ ಈ ತೋಳ್ಬೆಳಿಗೆ ಹಾಕಿರ್ತೀವಲ್ಲ ಮೇಲಿನ ದಾರ, ಅದನ್ನು ಎಳ್ಕೊಳ್ಳಿ ಸರಿಗೆ. ನಿಮಗಿದು ಟ್ವಿಸ್ಟ್ ಆಗ್ತಾ ಇದೆ ಅಂತ ಅಂದರೆ ನೋಡಿ, ಟ್ವಿಸ್ಟ್ ಆಗೇ ಆಗುತ್ತೆ, ಸಿಲ್ಕ್ ಥ್ರೆಡ್ ಅಲ್ಲ. ಸೊ ಏನು ಮಾಡಬೇಕಂದ್ರೆ ತೋಳು ಬೆರಳು ಇರುತ್ತಲ್ಲ, ಅದರಿಂದ ಸ್ವಲ್ಪ ಸ್ಟ್ರೆಚ್ ಮಾಡಿ. ಆ ಸ್ಟ್ರೆಚ್ ಮಾಡಿಬಿಟ್ರೆ ಅದು ಈಸಿಯಾಗಿ ಆಗಿಬಿಡುತ್ತೆ. ಮತ್ತು ಇನ್ನೊಂದು ತೋಳ್ಬೆಳಿಗೆ ದಾರ ಇರುತ್ತಲ್ಲ, ಅದು ಮತ್ತು ಇದು ಪಕ್ಕಕ್ಕೆ ಬರಬೇಕು. ಅಂದರೆ ಅದು ನೀವು ಮೂವ್ ಮಾಡಿದಾಗ ಗೊತ್ತಾಗಬೇಕು ನಿಮಗೆ ಅದೇ ಕಡೆ ಇದೆ ಅಂತ. ಹಾಗಿದ್ರೆ ನೀವು ಕರೆಕ್ಟಾಗಿದೆ ಅಂತ. ಇವಾಗ ನಾವು ಕೆಳಗಿಂದ ಪಾಸ್ ಮಾಡಬೇಕು, ಮೇಲಿಂದ ಪಾಸ್ ಮಾಡಿಕೊಡ್ದು, ಯಾವಾಗಲೂ ಮಾಡಿಕೊಡ್ದು. ನೋಡಿ ಈ ರೀತಿ ಇದಾದಮೇಲೆ ನಾನು ಕೆಳಗಿಂದ ಹಾಕಿ ಅದನ್ನ ಎಳ್ಕೊತೀನಿ, ಹಾಗೆ ಫಿಟ್ ಮಾಡ್ಕೋತೀನಿ. ಫಿಟ್ ಮಾಡ್ಕೊಂಡ್ಮೇಲೆ ನಾನು ಮತ್ತೆ ಈಗ ಅದು ನಾಟ್ ಮೇಲೆ ಹೆಬ್ಬೆರಳು ಇಟ್ಕೊಂಡು ಅದನ್ನು ಸ್ವಲ್ಪ ಗಟ್ಟಿಯಾಗಿ ಹಿಡ್ಕೊಂಡು 5 ಡಬಲ್ ನಾಟ್ಸ್ ಹಾಕ್ತೀನಿ. ನೀವು ಅದನ್ನ ಹಿಡ್ಕೊಳ್ಳಿಲ್ಲ ಅಂತ ಅಂದರೆ ಅದು ಮತ್ತೆ ಲೂಸ್ ಆಗಿಬಿಡುತ್ತೆ, ಮತ್ತೆ ನೀವು ಟೈಟ್ ಮಾಡಬೇಕಾಗುತ್ತೆ. ಸೊ ಫಾಸ್ಟ್ ಆಗಬೇಕು ಅಂದರೆ ವರ್ಕ್, ಅದ್ರ ಮೇಲೆ ಕೈ ಇಟ್ಟು ನೀವು 5 ಡಬಲ್ ನಾಟ್ಸ್ ಪಿಕೆಟ್ 5 ಡಬಲ್ ನಾಟ್ಸ್ ಮಾಡ್ಕೋಬೇಕು. 1 ಪಿಕೆಟ್ನ ಸ್ಕಿಪ್ ಮಾಡಿ 2 ಪಿಕೆಟ್ ಬರಬೇಕು. ಹಾಗೆ 5 ಡಬಲ್ ನಾಟ್ಸ್ದು 4 ಬ್ಲಾಕ್ಸ್ ಬರಬೇಕು. ನೋಡ್ತಿರ್ಬೋದು ಆಗಿದೆ. ಈಗ 1 2 3 4 5 ಡಬಲ್ ನಾಟ್ಸು 4 ಬ್ಲಾಕ್ಸ್ ಆಗಿದೆ. ಹಾಗೆ ಪಿಕೆಟ್ ಆಗಿದೆ 2 ನೋಡಿ. ಈಗ 5 ಡಬಲ್ ನಾಟ್ಸ್ ತೋರಿಸ್ತಾ ಇದೆ ನೋಡಿ, ಅದು ಫಸ್ಟ್ ಪಿಕೆಟ್ ನಾವು ಆ್ಯಡ್ ಮಾಡಿದ್ದು. ಅದಾದಮೇಲೆ 2 ಪಿಕೆಟ್ ಇದೆ ಮಾಡಿ. ಈಗ ಶಟಲ್ ದಾರನ ಎಳ್ಕೊಂಡ್ಬಿಟ್ರೆ ಅದು ಲೂಪ್ ಆಗಿಬಿಡುತ್ತೆ. ಇನ್ನೊಂದು ವಿಷಯ, ಯಾವಾಗಾದರೂ ಎಳೆಯೋಕ್ಕಿಂತ ಮುಂಚೆ ಶಟಲ್ ದಾರ ಕರೆಕ್ಟಾಗಿ ಆಗಿದೆಯೋ ಇಲ್ಲೋ ಎಲ್ಲ ಲೂಪ್ಸು ಅಂತ ಚೆಕ್ ಮಾಡಿ. ಅದು ಮಾಡಲಿಲ್ಲ ಅಂತಂದರೆ ಅದು ಮತ್ತೆ ನೀವೆಲ್ಲ ಹಾಳು. ಇನ್ನೊಂದ್ಸಲ ಇವಾಗ ನೋಡಿ, ನಾನು ಲೆಫ್ಟ್ ಹ್ಯಾಂಡಿಗೆ ಮತ್ತೆ ಇದು ಮಾಡ್ಕೊಂಡಿದ್ದೀನಿ. ಈ ಥರ ಗಂಟು ಆಗಬಾರ್ದು, ಓಕೆ. ಎರಡು ಸೆಪ್ರೇಟಾಗಿ ಇಡಬೇಕು ಯಾವಾಗಲೂ. ನೋಡಿ ಸೆಪ್ರೇಟ್ ಆಗಿದ್ದು ಈಗ ಈ ಥರ ಇರುತ್ತಲ್ಲ, ಗಂಟಾಗಿರುತ್ತಲ್ಲ, ಇದು ಇವಾಗಲೇ ಬಿಡಿಸ್ಕೊಂಬಿಡಿ, ಓಕೆ. ಬಿಕಾಸ್ ರೇಷ್ಮೆ ದಾರ ಅಂತಂದರೆ ಅದು ಕಾಮನ್,
ಇದು ಆಗೋದು. ಈ ರೀತಿ ಟ್ವಿಸ್ಟ್ ಹಾಕ್ಕೊಡ್ದು. ಓಕೆ, ಈ ರೀತಿ ಸಪ್ರೇಟಾಗಿ ಇರಬೇಕು. ನಮ್ಮದು ಕೋನ್ ಥ್ರೆಡ್ ಲೆಫ್ಟಿಗೆ ಇರಬೇಕು, ಶಟಲ್ ದಾರ ರೈಟಿಗೆ ಇರಬೇಕು ನಮಗೆ. ಈ ರೀತಿ ನೀವು ಮಾಡ್ಕೋತಾ ಹೋದರೆ ನಮ್ಮದು ನಾಟ್ಸು ಹೊರಗೆ ಬರುತ್ತೆ, ಒಳಗೆ ಬರಲ್ಲ. ಅದು ಹೊರಗೆ ಬಂದ್ರೇ ಅದು ನೀವು ಪಿಕೆಟ್ಸ್ ಆಮೇಲೆ ನೀವು ಈ ಸೀರೆಗೆ ಅಟ್ಯಾಚ್ ಮಾಡೋಕ್ಕಾಗುತ್ತೆ, ಒಳಗೆ ಬಂದರೆ ಮಾಡೋಕ್ಕಾಗಲ್ಲ. ಓಕೆ, ಇವಾಗ ನೋಡಿ ಇದು ನಾಟ್ಸ್ ಹೊರಗೆ ಬಂದಿದೆ. ಈ ನಾಟ್ಸ್ ಕೂಡ ಹೊರಗೆ ಬಂದಿದೆ. ಯಾವುದು ಒಳಗೆ ಬರಬಾರ್ದು, ಒಳಗೆಲ್ಲ ಸರ್ಕಲ್ಲೇ ಇರಬೇಕು. ಓಕೆ, ಇದು ಕೂಡ ಸರ್ಕಲ್ ಆಗಿರಬೇಕು. ಇವಾಗ ನೋಡಿ ನೀವೆಲ್ಲ ಹೊರಗೆ ಎಲ್ಲ ನಾಟ್ಸ್ ಹೊರಗೆ ಬಂದಿದೆ. ಇದೇ ರೀತಿಯೇ ನೀವು ಕಂಟಿನ್ಯೂ ಮಾಡಿ, ನಿಮಗೆ ಎಷ್ಟು ಸೀರೆ ಲೆಂತ್ ಬೇಕಷ್ಟು. ನಾನು ಕ್ಲಾಸಿಗಂತ ಸ್ವಲ್ಪ ಮಾಡಿಟ್ಟಿದ್ದೀನಿ, ಇದನ್ನ ಅದನ್ನೇ ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ಲ. ಇದೇ ರೀತಿಯೇ ನಾನು ಮಾಡಿದ್ದೀನಿ, ಇದೇ ರೀತಿಯೇ ನಾವು ಸೀರೆಗೆ ವರ್ಕ್ ಮಾಡೋದು. ಇದಕ್ಕೆ ಪ್ರೈಸ್ ಬಂದುಬಿಟ್ಟು ನೀವು 700 to 750 ನೀವು ಚಾರ್ಜ್ ಮಾಡ್ಬೋದು. ಇದೇ ಬೇಸಿಕ್ ಡಿಸೈನ್, ಇದೇ ಫಸ್ಟ್ ಡಿಸೈನ್. ಸ್ಟಾರ್ಟಿಂಗಲ್ಲಿ ಎಲ್ಲರೂ ಕಲಿಸೋದು. ಈಗ ಗ್ಲೂ ಹಾಕೋದು ಹೇಗೆ ಅಂತ ನೋಡೋಣ. ಫಸ್ಟ್ ರಾಂಗ್ ಸೈಡು ಮತ್ತು ರೈಟ್ ಸೈಡ್ ಯಾವುದು ಅಂತ ನೀವೇ ಫಿಕ್ಸ್ ಮಾಡ್ಕೊಳ್ಳಿ. ಫಿಕ್ಸ್ ಎಲ್ಲ ಮಾಡ್ಕೊಂಡ್ಮೇಲೆ ರಾಂಗ್ ಸೈಡ್ ಲೂಪ್ ಇರುತ್ತಲ್ಲ, ಒಂದು ಕಡೆ ಒಂದು ಸ್ವಲ್ಪ ಗ್ಲೂ, ಇನ್ನೊಂದು ಕಡೆ ಇನ್ನು ಸ್ವಲ್ಪ ಗ್ಲೂ, ಸ್ವಲ್ಪನೇ ಹಾಕ್ಕೊಳ್ಳಿ ಗ್ಲೂ. ಇದಾದಮೇಲೆ 2 ದಾರ ಇತ್ತಲ್ಲ, ಒಂದು ಲೂಪ್ಗೆ ಒಂದು ದಾರ, ಇನ್ನೊಂದು ಲೂಪ್ಗೆ ಇನ್ನೊಂದು ದಾರ, ಹೀಗೆ ಅಟ್ಯಾಚ್ ಮಾಡ್ಕೊಳ್ಳಿ. ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಸ್ವಲ್ಪ ಅದನ್ನ ಗಟ್ಟಿ ಹಿಡಿಬೇಕಾಗುತ್ತೆ, ಅದು ಸ್ಟಿಫಾಗಿ ಕೂರುತ್ತೆ. ಈ ರೀತಿ ಆದಮೇಲೆ ಸ್ವಲ್ಪ ಅದನ್ನು ಕಟ್ ಮಾಡ್ಕೊಂಬಿಡಿ. ಸ್ವಲ್ಪನೇ ಅದು ಅಟ್ಯಾಚ್ ಮಾಡಿದ್ಬಿಟ್ಟು ಮಿಕ್ಕಿದ್ದೆಲ್ಲ ಕಟ್ ಮಾಡ್ಕೊಂಬಿಡಿ. ಕಟ್ ಮಾಡ್ಕೊಂಡ್ಮೇಲೆ ನೋಡಿ ಈ ರೀತಿ ಕಾಣಿಸುತ್ತೆ. ಈಗ ನಿಮಗೆ ಸೀದಾ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಇಲ್ಲಿ ನೋಡಿ, ಹೀಗೆಲ್ಲ ಅಟ್ಯಾಚ್ ಮಾಡಿದ್ಮೇಲೆ ಸೀದಾ ಇಲ್ಲಿ ನೋಡಿ, ಏನೂ ಇದು ಇರಲ್ಲ, ಏನು ಡಿಫ್ರೆನ್ಸೇ ಕಾಣಲ್ಲ. ಓಕೆ, ಇದೇ ರೀತಿಯೇ ಕಂಟಿನ್ಯೂ ಮಾಡಿ. ಈ ಕಡೆ ಕೂಡ ನಾನು ಗ್ಲೂ ಹಾಕಿ ಅಂಟಿಸ್ಕೋಬೇಕು. ಓಕೆ, ಈ ರೀತಿ ಅಂಟಿಸ್ಕೊಂಡು ಇದೇ ರೀತಿ ಇದನ್ನು ಡಬಲ್ ಸೈಡ್ ಅಂದರೆ ನೀವು ಉಲ್ಟಾದರೂ ಯೂಸ್ ಮಾಡ್ಕೋಬೋದು, ಇಲ್ಲ ಸೀದಾ ಆದರೂ, ಅಂದರೆ ಮೇಲೆ ಆದರೂ ಸೀರೆಗೆ ಅಟ್ಯಾಚ್ ಮಾಡ್ಬೋದು, ಕೆಳಗಾದರೂ ಅಟ್ಯಾಚ್ ಮಾಡ್ಬೋದು. ಎರಡು ಕಡೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಆ್ಯಸ್ ಪರ್ ಕಸ್ಟಮರ್. ಸೊ ಈ ಡಿಸೈನ್ ನಿಮ್ಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಎಲ್ಲರ ಜೊತೆ. ಹಾಗೆ ಡೈಲಿ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.